ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 31ನೇ ಕಂತಿನ ಹಣದ ಈ ಕ್ಷಣದವರೆಗಿನ ಲೈವ್ ಅಪ್ಡೇಟ್ ವಿಡಿಯೋ ಆಗಿರುತ್ತೆ. ಅಂದರೆ ಬಿಡುಗಡೆ ಆದಾಗಿದ್ದ ಪ್ರೆಸೆಂಟ್ ಇಲ್ಲಿವರೆಗೂ ಕೂಡ ಟೋಟಲ್ ಎಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ, ಯಾವ್ಯಾವ ಜಿಲ್ಲೆಗಳು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣ ನಿಮಗೆ ಬೇಕು ಅಂತಂದರೆ ಕಡ್ಡಾಯವಾಗಿ ಎಲ್ಲರೂ ಕೂಡ ಬಯೋಮೆಟ್ರಿಕ್ನ ಕೊಡಬೇಕಂತ ಹೇಳ್ಬಿಟ್ಟು DK ಶಿವಕುಮಾರ್ ಸರ್ ಅವರೇ ಮೀಡಿಯಾ ಮುಂದೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಹೊಸಬ್ರು ಏನಾದರೂ ಇದ್ದೀರಾ ಅಂತಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 31ನೇ ಕಂತಿನ ಹಣ ಆಲ್ಮೋಸ್ಟ್ ಬಿಡುಗಡೆ ಆಗಿ ಇವತ್ತಿಗೆ 4ನೇ ದಿನ. ಸಾಕಷ್ಟು ಜನ ಕೆಲವೊಬ್ಬೊಬ್ಬರು ನಮಗೆ ಬಂದಿದೆ ನಮ್ದು ಈ ಡಿಸ್ಟಿಕ್ ಅಂತಲೂ ಕಮೆಂಟ್ ಮಾಡ್ತಾ ಇದ್ದಾರೆ. ಕೆಲವೊಬ್ಬೊಬ್ಬರು ನಮ್ಗೆ ಇನ್ನೂ ಹಣ ಬಂದಿಲ್ಲ, ನಮ್ಮ ಡಿಸ್ಟಿಕ್ಕಿಗೆ ಬಿಡುಗಡೆ ಆಗಿದೆಯಾ ಇಲ್ವೋ ತಿಳಿಸಿ, ನಮಗೆ ಯಾವಾಗ ಬರುತ್ತೆ ಅನ್ನೋದು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಒಂದು 20ಕ್ಕಿಂತ ಹೆಚ್ಚು ಜಿಲ್ಲೆಗಳಿಗಂತೂ 31ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಇವತ್ತು ಕೂಡ ಬೆಳಗ್ಗೆಯಿಂದ ಇಲ್ಲಿವರೆಗೂ ಸಾಕಷ್ಟು ಜನರಿಗೆ ಬಂದಿದೆ. ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ. ಆಲ್ಮೋಸ್ಟ್ ಹೇಳ್ದಂಗೆ ಒಂದು 20, 22, 24, 25 ಜಿಲ್ಲೆವರೆಗೂ ಬಿಡುಗಡೆ ಆಗಿದೆ. ಹಬ್ಬ ಬಂದಿನ ಒಂದು 5-6 ಜಿಲ್ಲೆಗಳಿಗೆ ಅಷ್ಟೇ ಬಿಡುಗಡೆ ಆಗಿಲ್ಲ. ಇವತ್ತು ನಾಳೆ ಅಷ್ಟರಲ್ಲಿ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗುತ್ತೆ. ಸೊ ಎಲ್ರಿಗೂ ಬರೋದಕ್ಕೆ ಸ್ವಲ್ಪ ಟೈಮನ್ನು ತಗೊಳುತ್ತೆ ಅಷ್ಟೇ. ಇವಾಗ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿ ನೋಡಿ. ತುಂಬ ಜನ ಕಮೆಂಟ್ ಮೂಲಕನೇ ತಿಳಿಸಿದ್ದಾರೆ ನಮ್ದು ಈ ಡಿಸ್ಟಿಕ್ಕು ನಮ್ಗೆ ಹಣ ಬಂತು ಅಂತ ಹೇಳ್ಬಿಟ್ಟು. ಬೆಂಗಳೂರು ಸೌತ್ಗೂ ಕೂಡ ಬಿಡುಗಡೆ ಆಗಿದೆ. ಬೆಂಗಳೂರು ಸೌತ್ ಅವರು ಕೂಡ ಕಮೆಂಟ್ ಮಾಡಿದ್ದಾರೆ. ಜೊತೆಗೆ ದಾವಣಗೆರೆ, ಹುಬ್ಳಿ, ಧಾರವಾಡಕ್ಕೆ ಫಸ್ಟ್ ಡೇನೇ ಹಣ ಜಮಾ ಆಯಿತು. ದಾವಣಗೆರೆ, ಹುಬ್ಳಿ, ಧಾರವಾಡ, ಹಾಸನ, ವಿಜಯನಗರ ಅಲ್ಲೆಲ್ಲ. ಇನ್ನು ಗದಗಕ್ಕೂ ಕೂಡ ಬಿಡುಗಡೆ ಆಗಿದೆ. ಯಾದಗಿರಿ, ಗುಲ್ಬರ್ಗ, ರಾಮನಗರಕ್ಕೂ ಕೂಡ ಇವತ್ತು ಕಮೆಂಟ್ ಮಾಡಿದ್ದಾರೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಬಾಗಲಕೋಟೆಗೂ ಕೂಡ ಬಿಡುಗಡೆ ಆಗಿದೆ. ಚಿಕ್ಕಬಳ್ಳಾಪುರ ಅವರು ಕೂಡ ಇವತ್ತು ಕಮೆಂಟ್ ಮಾಡಿದ್ದಾರೆ ಹಣ ಬಂತು ಅಂತ ಹೇಳ್ಬಿಟ್ಟು. ಇನ್ನು ಚಾಮರಾಜನಗರಕ್ಕೂ ಕೂಡ ಇವತ್ತು ಬಿಡುಗಡೆ ಆಗಿದೆ. ಬೆಳಗಾವಿ, ಕೋಲಾರ, ಮೈಸೂರು, ಶಿವಮೊಗ್ಗ, ರಾಯಚೂರು, ತುಮಕೂರು, ಉಡುಪಿ, ಬಳ್ಳಾರಿ, ಹಾವೇರಿ, ಕೊಡಗು ಹೇಳಂಗೆ ಆಲ್ಮೋಸ್ಟ್ ಒಂದು 20ಕ್ಕಿಂತ ಹೆಚ್ಚು ಜಿಲ್ಲೆಗಳಿಗಂತೂ ಬಿಡುಗಡೆ ಆಗಿದೆ. ಇದರಲ್ಲಿ ನಿಮಗೆ ಏನಾದರೂ ಹಣ ಬಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಿಮಗೆ ಹಣ ಬಂದಿದೆಯಾ ಇಲ್ವೋ ಅಂತ ಹೇಳ್ಬಿಟ್ಟು. ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರು ಅಪ್ಡೇಟ್ ಮಾಡಿ ತಿಳಿಸಿ ಎಷ್ಟು ಜಿಲ್ಲೆಗೆ ಬಂದಿದೆ, ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ನಾನು ಹೇಳಿರುವಂಥ ಇಷ್ಟು ಜಿಲ್ಲೆಗಳಲ್ಲಿ 100% ಬಿಡುಗಡೆ ಆಗಿದೆ. ಸೊ ನೀವು ಯಾರಾದರೂ ವಿಡಿಯೋ ನೋಡ್ತಾ ಇರುವಂಥವ್ರು ಬಂದಿದೆಯೇ ಬಂದಿಲ್ಲ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಎಲ್ರಿಗೂ ಕೂಡ ಬರುತ್ತೆ. ಮೇ ಬಿ ಇನ್ನೊಂದು ವಾರದಷ್ಟರಲ್ಲಿ ಆಲ್ಮೋಸ್ಟ್ ಒಂದು 80% ಅಷ್ಟು ಜನಗಳಿಗಂತೂ ಬರುತ್ತೆ. ಬಿಡುಗಡೆ ಆದಾಗಿಂದ ಪ್ರೆಸೆಂಟ್ ಇಲ್ಲಿವರೆಗೂ ಕೂಡ ಏನು ಇಷ್ಟು ಜಿಲ್ಲೆಗೆ ಬಿಡುಗಡೆ ಆಗಿದೆಯಲ್ಲ ಅಲ್ಲೂ ಕೂಡ 100% ಫಲಾನುಭವಿಗಳಿಗೆ ಬಂದಿಲ್ಲ. ಆಲ್ಮೋಸ್ಟ್ ಒಂದು 40-50% ಅಷ್ಟು ಜನಗಳಿಗೆ ಬಂದಿದೆ ಅಷ್ಟೇ. ಅಂದರೆ ಪ್ರತಿದಿನವೂ ಕೂಡ ಬರ್ತಾ ಇದೆ. ನಿನ್ನೆ ಸಂಡೇ ಆಗಿರೋದ್ರಿಂದ ನಿನ್ನೆನೂ ಕೂಡ ಬಂದಿದೆ, ಬಟ್ ಹೆಚ್ಚು ಜನರಿಗೆ ಬಂದಿಲ್ಲ. ಇವತ್ತು ಬ್ಯಾಂಕ್ ಎಲ್ಲ ವರ್ಕಿಂಗ್ ಡೇಸ್ ಇರುತ್ತೆ, ಓಪನ್ ಇರುತ್ತೆ. ಸೊ ಹಾಗಾಗಿ ಇವತ್ತು ನಾಳೆ ಹೇಳ್ದಂಗೆ ಇನ್ನೊಂದು 3-4 ದಿನದಲ್ಲಿ ಆಲ್ಮೋಸ್ಟ್ ಒಂದು 80% ಅಷ್ಟು ಜನಗಳಿಗಂತೂ ಬರುತ್ತೆ. ಆ ಜೊತೆಗೆ ಕೆಲವರು ನಮಗೆ 4,000 ಹಣ ಬಂದಿದೆ 31, 32ನೇ ಕಂತಿನ ಹಣನ ಅಂತ ಕಮೆಂಟ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಇಲ್ಲ. ಯಾರಿಗೆಲ್ಲ 30ನೇ ಕಂತಿನ ಹಣ ಬಂದಿರಲಿಲ್ಲ ನೋಡಿ ಅವರಿಗೆ 2 ಕಂತು ಬಂದಿದೆ. ಅಂದರೆ 30ನೇ ಕಂತಿನ ಹಣ, 31ನೇ ಕಂತಿನ ಹಣ. ಕೆಲವೊಬ್ಬರಿಗೆ 30ನೇ ಕಂತಿನ ಹಣ ಇನ್ನೂ ಬಂದಿರಲಿಲ್ಲ. ಸೊ ಅವರಿಗೆ 30ನೇ ಕಂತಿನ ಹಣ ಬಂದಿದೆ. ಅದನ್ನೇ ಕನ್ಫ್ಯೂಸ್ ಮಾಡಿಕೊಂಡು ಕೆಲವರು ಏನು ಕಮೆಂಟ್ ಹಾಕಿದ್ದಾರೆ ಅಂತಂದರೆ ನಮಗೆ 30ನೇ ಕಂತಿನ ಹಣ ಬಂದಿಲ್ಲ, 31ನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಆ ರೀತಿ ಬಂದಿರಲ್ಲ. ನಿಮಗೆ ಫಸ್ಟ್ 30ನೇ ಕಂತಿನ ಹಣ ಬಂದಿದೆ, 31ನೇ ಕಂತಿನ ಹಣ ಇನ್ನು ನಿಮಗೆ ಪೆಂಡಿಂಗ್ ಇದೆ, ಬರುತ್ತೆ, ವೆಯ್ಟ್ ಮಾಡಿ. ಇನ್ ಕೇಸ್ ಬರಲಿಲ್ಲ ಇವಾಗ ಅಂತಂದರೆ ನೆಕ್ಸ್ಟ್ 32ನೇ ಕಂತಿನ ಹಣ ಏನು ಬಿಡುಗಡೆ ಆಗುತ್ತಲ್ಲ ಆ ಟೈಮಲ್ಲಿ ನಿಮಗೆ 31ನೇ ಕಂತಿನ ಹಣ ಬರುವಂಥದ್ದು. ಸೊ ಇವಾಗ ನಮಗೆ 30 ಬಂದಿಲ್ಲ 31 ಬಂದಿದೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ, ಅದು 30ನೇ ಕಂತಿನ ಹಣನೇ ಆಗಿರುತ್ತೆ. ಇವಾಗ ಕ್ಲಾರಿಟಿ ಸಿಕ್ತು ಅಂದ್ಕೊತೀನಿ. ಕೆಲವರಿಗೆ 4,000 ಬಂದಿರೋದು ನಿಜ, ಬಟ್ 30, 31ನೇ ಕಂತಿನ ಹಣ 2 ಕಂತು ಕೂಡ ಒಟ್ಟೊಟ್ಟಿಗೆ ಬಂದಿದೆ ಬಂದಿಲ್ಲ ಇರುವಂಥವರಿಗೆ. ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು. ಆಲ್ಮೋಸ್ಟ್ ಇವತ್ತಿಗೆ 4ನೇ ದಿನ. ಹೆಚ್ಚು ಜನರಿಗೆ ಬಂದಿದೆ ಹೇಳಬೇಕಂತಂದರೆ ಓವರಾಲ್ ನೋಡೋದಾದರೆ ಇನ್ನೊಂದು ವಾರದಷ್ಟರಲ್ಲಿ ವೆಯ್ಟ್ ಮಾಡಿದ್ರೆ ಎಲ್ರಿಗೂ ಕೂಡ ಆಲ್ಮೋಸ್ಟ್ ಬರುತ್ತೆ. ಸೊ ಗೃಹಲಕ್ಷ್ಮಿ 31ನೇ ಕಂತಿನ ಹಣದ ಬಗ್ಗೆ ಇದಾಯಿತು. ಇನ್ನು ಗೃಹಲಕ್ಷ್ಮಿ ಯೋಜನಾ ಹಣ ಇನ್ಮುಂದೆ ನೀವು ಪಡಿಬೇಕು ಅಂತಂದರೆ ಕಡ್ಡಾಯವಾಗಿ ಬಯೋಮೆಟ್ರಿಕ್ನ ಕೊಡಬೇಕಂತ ಹೇಳಿದೆ ಅಲ್ವಾ. ಅದ್ರ ಬಗ್ಗೆ ನೆನೆ DK ಶಿವಕುಮಾರ್ ಸರ್ ಸ್ಪಷ್ಟವಾಗಿ ಮೀಡಿಯಾ ಮುಂದೆನೇ ನ್ಯೂಸ್ಗಳಲ್ಲಿ ನೀವು ಆಲ್ಮೋಸ್ಟ್ ನೋಡಿರ್ಬೋದು. ಕೆಲವೊಬ್ಬರು ನೋಡಿರ್ತಾರೆ, ಕೆಲವೊಬ್ಬೊಬ್ಬರು ನೋಡಿರಲ್ಲ. ನಾನು ಅದನ್ನು ಲಿಂಕನ್ನು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ವಿಡಿಯೋನೂ ಬೇಕಿದ್ರೆ ಹೋಗಿ ಚೆಕ್ಔಟ್ ಮಾಡಿ. ಗೃಹಲಕ್ಷ್ಮಿ ಯೋಜನಾ ಪರಿಷ್ಕರಣೆ ಬಗ್ಗೆ ಪ್ರಶ್ನೆ ಮಾಡಿ ಕೇಳಿದಾಗ ಮಾಧ್ಯಮದವರು ಇಲ್ಲ ಗೃಹಲಕ್ಷ್ಮಿ ಪರಿಷ್ಕರಣೆಗಳು ಅತಿ ಶೀಘ್ರದಲ್ಲಿ ಮಾಡ್ತೀವಿ, ಆ ಫಾರ್ಮಲ್ಲೂ ಕೂಡ ಎಲ್ಲ ಫಿಲ್ ಮಾಡಬೇಕಾಗುತ್ತೆ, ನಾವು ಆ ಫಾರ್ಮನ್ನು ಕೊಡ್ತೀವಿ, ಅವ್ರು ಫಿಲ್ ಮಾಡಿ ಕೊಡಬೇಕಾಗುತ್ತೆ. ಮತ್ತು ಕಡ್ಡಾಯವಾಗಿ ಎಲ್ಲರೂ ಕೂಡ
ಬಯೋಮೆಟ್ರಿಕ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅಂದರೆ ಬಯೋಮೆಟ್ರಿಕ್ ಕೊಟ್ಟರೆ ಮಾತ್ರನೇ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುವಂಥದ್ದು. ಈಗ ಏನೇನಿದ್ದಾರೆ ಅಂದರೆ ಮನೆ ಹತ್ರನೇ ಬಂದು ನಾವು ಅಪ್ಲಿಕೇಶನ್ಗಳನ್ನ ಕೊಡ್ತೀವಿ, ನೀವು ಫಿಲ್ ಮಾಡಿ ಮತ್ತು ನೀವು ನಮಗೆ ರಿಟರ್ನ್ ಕೊಡಬೇಕು. ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಒಂದಿನ ಬರ್ತಾರೆ ಅಂತ ಹೇಳ್ಬಿಟ್ಟು HM ರೇವಣ್ಣ ಅವರು, ಅಂತಂದರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಅವರು ಏನು ಅಧ್ಯಕ್ಷರಿರ್ತಾರೆ ಅವ್ರು ತಿಳಿಸಿರುವಂಥದ್ದು. ಅಪ್ಲಿಕೇಶನ್ಗಳನ್ನ ಒಂದಿನ ಬಂದು ಕೊಡ್ತಾರೆ, ಅದನ್ನು ಫಿಲ್ ಮಾಡಿ ನೀವು ಮತ್ತೆ ನೆಕ್ಸ್ಟ್ ಡೇ ಬಂದು ಕಲೆಕ್ಟ್ ಮಾಡ್ಕೋತಾರೆ, ಆವಾಗ ಕೊಡಬೇಕು. ನೀವೆಲ್ಲೂ ಹೋಗೋ ಆಗಿರಲ್ಲ, ನಾವೇ ಬಂದು ಕೊಟ್ಟು ನಾವೇ ಬಂದು ಇಸ್ಕೊತೀವಿ ಅಂತ ತಿಳಿಸಿದ್ರು. ಬಟ್ ಇವಾಗ ಇಲ್ಲಿ ಟ್ವಿಸ್ಟ್ ಆಗ್ತಿರೋದೇನೆಂದರೆ ಬಯೋಮೆಟ್ರಿಕ್ ಕೊಡಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಹಾಗಾದರೆ ಬಯೋಮೆಟ್ರಿಕ್ ಕೊಡಬೇಕು ಅಂತಂದರೆ ನೀವೇ ಏನಾದರೂ ಹೋಗಬೇಕಾಗುತ್ತಾ? ಇವಾಗ ಹೆಬ್ಬೆಟ್ಟು ಕೊಡಬೇಕಾಗುತ್ತೆ, ಅಂದರೆ ನೀವು ಯಾವುದಾದ್ರೂ ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋಗಬೇಕಾಗುತ್ತೆ. ಹಾಗಾದರೆ ನೋಡೋಣ ಹೆಂಗೆ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ಬಯೋಮೆಟ್ರಿಕ್ ಕಡ್ಡಾಯ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಮತ್ತು ಅಪ್ಲಿಕೇಶನ್ಗಳು ಕೂಡ ನಾವು ಕೊಡ್ತೀವಿ ಆದಷ್ಟು ಬೇಗ ಅಂತಲೂ ತಿಳಿಸಿದ್ದಾರೆ. ಅಂತಂದರೆ ಬಹುಶಃ ಮನೆ ಹತ್ರನೇ ಅಪ್ಲಿಕೇಶನ್ ಕೊಟ್ಟು ಮೊಬೈಲಲ್ಲೇ ಯಾವ ರೀತಿ ಏನಾದರೂ ಮಾಡ್ಬೋದು ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಬಯೋಮೆಟ್ರಿಕ್ ಅಂತೂ ಕಡ್ಡಾಯವಾಗಿ ಕೊಡಲೇಬೇಕು. ಅದು ಕೊಟ್ಟರೆ ಮಾತ್ರನೇ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುವಂಥದ್ದು. ಇನ್ನೇನಾದರೂ ಡೌಟ್ಸ್ ಇದೆ ಅಂತಂದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇನ್ನೊಂದು ವಿಷಯದ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿನ ನೀಡಿದ್ರು, ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆನೇ. ಇಲ್ಲಿ ಸಾಕಷ್ಟು ಜನದ್ದು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವೆಲ್ಲ ಕಡೆ ಕೇಳಿರ್ತೀರ, ಬಟ್ ಅದ್ರ ಬಗ್ಗೆನೂ ಕೂಡ ಕ್ಲಾರಿಟಿನ ಕೊಟ್ಟಿರ್ತಾರೆ. ನಾವು ಯಾರನ್ನೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನಾ ಹಣದಿಂದ ತೆಗಿಯಲ್ಲ. ನೀವು ಬೇಡ ಅನ್ನೋರು ಸ್ವಇಚ್ಛೆಯಿಂದ ನಿಮ್ಮ ಇಷ್ಟ ಇತ್ತು ಅಂತಂದರೆ ನೀವೇ ಅದರಿಂದ ಹಿಂದೆ ಹೋಗ್ಬೋದು. ಅಪ್ಲಿಕೇಶನ್ ಫಾರ್ಮಲ್ಲೂ ಕೂಡ ಅದು ಒಂದು ಆಪ್ಷನ್ ಇದೆ ಅಂತೆ. ನಿಮಗೆ ಬೇಡ ಅಂತಂದರೆ ನೀವು ಅಲ್ಲೇ ಟಿಕ್ ಮಾಡಿ ಬರ್ಕೊಡ್ಬೋದು, ನಮಗೆ ಗೃಹಲಕ್ಷ್ಮಿ ಯೋಜನಾ ಹಣ ಬೇಡ ಅಂತ ಹೇಳ್ಬಿಟ್ಟು. ನಾವಂತೂ ಯಾರನ್ನೂ ತೆಗಿಯಲ್ಲ ಅಂತ ಹೇಳ್ಬಿಟ್ಟು ಇವಾಗ ಕ್ಲಿಯರ್ ಆಗಿ ತಿಳಿಸಿದ್ದಾರೆ. ಆಲ್ಮೋಸ್ಟ್ ಯಾರ್ದು ಕೂಡ ಕ್ಯಾನ್ಸಲ್ ಆಗಲ್ಲ ಗೃಹಲಕ್ಷ್ಮಿ ಯೋಜನಾ ಹಣ, ಎಲ್ರಿಗೂ ಕೂಡ ಬರುತ್ತೆ. ಅಂದರೆ ಅದು ಅಪ್ಲಿಕೇಶನ್ ಕೊಟ್ಟು ಅವರು ಪರಿಷ್ಕರಣೆ ನಡೆಸೋವರೆಗೂ ಹಣ ಬರೋದಕ್ಕೆ ಯಾವುದೇ ರೀತಿ ತೊಂದರೆ ಇರಲ್ಲ. ಇವಾಗ ಹೇಗೆ ಬರ್ತಾ ಇದೆಯಲ್ಲ ಅದೇ ರೀತಿ ಬರ್ತಾ ಹೋಗುತ್ತೆ. ಅದೆಲ್ಲ ಕಂಪ್ಲೀಟ್ ಆದಮೇಲೆ, ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು ಅಪ್ಲಿಕೇಶನ್ ಕೊಟ್ಟಿಲ್ಲ, ಅದನ್ನು ಫಿಲ್ ಮಾಡಿಲ್ಲ, ಬಯೋಮೆಟ್ರಿಕ್ ಕೊಟ್ಟಿಲ್ಲ ಅಂತಂದರೆ ಅಷ್ಟೇ ಬರಲ್ಲ. ಅದು ಕೊಡೋವರೆಗೂ ಕೂಡ ಏನೂ ತೊಂದರೆ ಇಲ್ಲ. ಇವಾಗಲೇ ಕೊಡಬೇಕಾ, ಎಲ್ಲಿ ಕೊಡಬೇಕು ಅನ್ನೋದಾದರೆ ಇವಾಗಲೇ ಏನು ಕೊಡೋದಿಲ್ಲ. ಇನ್ನೂ ಪರಿಷ್ಕರಣೆ ಪ್ರಾರಂಭ ಆಗಿಲ್ಲ. ಇವಾಗ ಏನು SIR ನಡೀತಿದೆಯಲ್ಲ ಅದು ಕಂಪ್ಲೀಟ್ ಆದಮೇಲೆ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಹಾಗಾಗಿ ಅಲ್ಲಿವರೆಗೂ ವೆಯ್ಟ್ ಮಾಡಿ, ಅದು ಮುಗಿದ ಮೇಲೆ ಅವರೇ ನಿಮ್ಮ ಮನೆ ಹತ್ರ ಬಂದು ಅದನ್ನು ಅಪ್ಲಿಕೇಶನ್ ಕೊಟ್ಟು ಫಿಲ್ ಮಾಡಿ ಆ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ತಾರೆ. ಸೊ ಇದಾಗಿತ್ತು ಈ ಕ್ಷಣದ ಮಾಹಿತಿ. ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.